ನೋಡಿ, ಇವತ್ತಿನ ಬಿಗ್ ಸ್ಟೋರಿ ಜೊತೆಗೆ ಒಂದಿಷ್ಟು ಸಾಮಾಜಿಕ ಕಳಕಳಿ ಇರುವಂತಹ ಸ್ಟೋರಿಗೆ ಸಂಬಂಧಪಟ್ಟಂತೆ ನಮ್ಮ ರಿಪೋರ್ಟರ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಮ್ಮ ವೀರೇಶ್ ಬೆಂಗಳೂರಿಂದ ಜಾಯ್ನ್ ಆಗ್ತಾ ಇದ್ದಾರೆ, ಮಾರುತಿ ಹಾವೇರಿಯಿಂದ, ಹಾಗೆ ಓಂ ಪ್ರಕಾಶ್ ಕಲಬುರಗಿಯಿಂದ, ಇನ್ನೊಂದು ಕಡೆ ನನ್ನ ಕಲೀಗ್ ರಂಜಿತ್ ಕೂಡ ಜಾಯ್ನ್ ಆಗ್ತಾರೆ. ಇವತ್ತು ನಿಮ್ಗೆ ಸಂಬಂಧಪಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಮೊಟ್ಟ ಮೊದಲನೇದಾಗಿ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಬಡವರ ಅನ್ನಕ್ಕೂ ಕೂಡ ಕನ್ನ ಹಾಕ್ತಾ ಇದೆಯಾ ಸರ್ಕಾರ ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಅದು ಕೂಡ ಯಾವ ರೀತಿಯಾಗಿ ಸದ್ದಿಲ್ಲದೆ ರಾಜ್ಯದಲ್ಲಿ ರದ್ದಾಗ್ತೇವೆ ರೇಷನ್ ಕಾರ್ಡ್. ನಕಲಿ ರೇಷನ್ ಕಾರ್ಡ್ ತಡೆಗೆ ಈಗ ಸರ್ಕಾರದಿಂದ ದೊಡ್ಡ ಮಟ್ಟದ ಪ್ಲಾನ್ ಇದು. ಬಿಪಿಎಲ್ ಎಪಿಎಲ್ ಕಾರ್ಡ್ದಾರರಿಗೆ ಸರ್ಕಾರದಿಂದ ಶಾಕ್ ಈಗ ಎದುರಾಗ್ತಾ ಇದೆ. ರಾಜ್ಯದಲ್ಲಿ 11 ಲಕ್ಷಕ್ಕೂ ಹೆಚ್ಚು ರೇಷನ್ ಕಾರ್ಡ್ ರದ್ದಾಗ್ತಾ ಇದೆ. ಎಪಿಎಲ್ ಕಾರ್ಡ್ದಾರರಿಗೆ ನೀಡ್ತಾ ಇರುವಂತಹ ಅಕ್ಕಿಗೂ ಈಗ ಬ್ರೇಕ್ ಬೀಳ್ತಾ ಇದೆ. ನೋಡಿ, ಒಂದ್ ಕಡೆ ಸರ್ಕಾರ ಹೇಳ್ತಾ ಇರುವಂತದ್ದು ಅನ್ನಭಾಗ್ಯ ಕೊಡ್ತೀವಿ ಅಂತ. ಹಾಗಾದ್ರೆ ಬಿಪಿಎಲ್ ಕಾರ್ಡ್ ಇಂದ ಎಪಿಎಲ್ ಕಾರ್ಡ್ ಮಾಡ್ತಾ ಇರುವಂತದ್ದು ಕಾರಣ ಏನು ಅಂತ? ಈ ಎಪಿಎಲ್ ಬಿಪಿಎಲ್ ಬಿಲೋ ಪಾವರ್ಟಿ ಲೈನ್, ಓಕೆ, ಎಬೋ ಪಾವರ್ಟಿ ಲೈನ್ ತುಂಬಾ ಜನರು ಗೊತ್ತಿದೆ. ಇವತ್ತು ಈ ಹಳ್ಳಿಗಳ ಸೈಡ್ ಹೋದ್ರೆ ಅವ್ರಿಗೆ ಒಳ್ಳೆ ಮನೆ ಇರುತ್ತೆ, ಒಳ್ಳೆ ಜಾಬ್ ಇರುತ್ತೆ, ಊರ್ ಗೌಡ್ರು ಅಂತ ಕರ್ಸ್ಕೊಳ್ತಾರೆ. ಅವ್ರ ತನೂ ಬಿಪಿಎಲ್ ಕಾರ್ಡ್ ಇರುತ್ತೆ. ಸಿಟಿನಾಗ ಬಂದಿರ್ತಾರೆ, ಅವ್ರ ತನೂ ಕೂಡ ಬಿಪಿಎಲ್ ಕಾರ್ಡ್ ಇರುತ್ತೆ. ಇವತ್ತು ಎಷ್ಟೋ ಜನ ಒಂದು ವಿಚಾರ ಹೇಳಬೇಕು, ತಾನು ಬಿಪಿಎಲ್ ಕಾರ್ಡ್ ಬಳಕೆದಾರನಲ್ಲ, ನಾನು ಎಪಿಎಲ್ ಕಾರ್ಡ್ ಬಳಕೆದಾರ ಅಂತ ಗೊತ್ತಿದ್ದು ಕೂಡ ಸುಮ್ಮನೆ ಇರ್ತಾನೆ. ಸರ್ಕಾರಕ್ಕೂ ಕೂಡ ಗೊತ್ತು, ಅಧಿಕಾರಿಗಳು ಕೂಡ ಗೊತ್ತಿದೆ. ವಿಚಾರ ಮಾಡ್ಕೊಡೋದೇ ರಾಜಕಾರಣಿಗಳಲ್ಲ, ರಾಜಕಾರಣಿಗಳು. ಅದು ಹೆಂಗ್ ಮಾಡೋಕ್ಕಾಗತ್ತೆ? ಏನ್ ಈಸಿಯಾಗಿ ಹೋಗಿ ಮಾಡೋಕ್ಕಾಗತ್ತೆ? ಇವ್ರು ಸಪೋರ್ಟ್ ಅಂತಾರೆ, ತನಗೂ ಬೇಕು, ತನ್ನ ಜೊತೆಯವ್ರಿಗೂ ಬೇಕು ಅಂತ ಹೇಳ್ತಾರಲ್ಲ, ಹಂಗೆ ಬಡಬಗ್ಗಲರಿಗೆ ಅದು ಅನುಕೂಲ ಆಗ್ಲಿ ಅಂತ ಹೇಳಿ ಕೊಡುವಂತ ರೇಷನ್ ಆಗಿದೆ. ಹೌದು, ಸೀಮೆಣ್ಣೆ ಕ್ಯೂ ನಿಂತಿರ್ತಾರೆ. ಅದನ್ನ ನೋಡಿದಾಗ ಅಯ್ಯೋ ಅನ್ಸುತ್ತೆ. ನಾವಿವತ್ತು ಹೋಗ್ಬಿಟ್ಟು ಮಾರ್ಟ್ಗಳಲ್ಲಿ, ಮಾಲ್ಗಳಲ್ಲಿ ಅಥವಾ ಯಾವ್ದೊಂದು ಆನ್ಲೈನ್ ಮಾರ್ಟ್ ಮೂಲಕ ನಾವು ಆರ್ಡರ್ ಮಾಡ್ಕೊಂಡ್ಬಿಡ್ತೀವಿ. ಹಳ್ಳಿ ಕಡೆ ಹೋಗ್ಬೇಕು, ನಿಜವಾಗ್ಲು ನ್ಯಾಯಬೆಲೆ ಅಂಗಡಿ ಮುಂದೆ ಕ್ಯೂ ನಿಂತಿರ್ತಾರೆ. ಏನಕ್ಕೆ? ರೇಷನ್ ತಗೊಳಕಲ್ಲ, ಆ ಹೆಬ್ಬೆಟ್ ಹೊತ್ತೋದಕ್ಕೆ, ಹೆಬ್ಬೆಟ್ ಕೊಡಕ್ಕೆ. ಹೌದು, ಆ ಹೆಬ್ಬೆಟ್ ಕೊಡಕ್ಕೆ. ಅದು ನಂಬಲ್ಲ ನಿಕೇಶ್, ನಾವ್ ಎಷ್ಟೋ ಕಡೆ ಗಮನಿಸಿದೀವಿ. ಈ ಊರಲ್ಲಿ ನೆಟ್ವರ್ಕ್ ಇಲ್ಲ ಅಂತ ಹೇಳಿ ಬೆಟ್ಟದ ಮೇಲೆ ಹೋಗಿ ಹೆಬ್ಬೆಟ್ ತಗೊಳ್ತಾರೆ. ಇರೋಬರೋ ಕೆಲಸ ಎಲ್ಲ ಬಿಟ್ಬಿಟ್ಟು ಹೋಗಿ ಹೆಬ್ಬೆಟ್ ತಗೊಳ್ಬೇಕು ಅಂತಾರೆ. ಹೆಬ್ಬೆಟ್ ಕೊಡ ಅಕ್ಕ ಎಲ್ಲೋಗ್ತಿದ್ದೆ ಅಕ್ಕ? ಅಯ್ಯೋ ಹೆಬ್ಬೆಟ್ ಕೊಡಕ್ ಹೋಗ್ತಾ ಇದೀನಿ ಅಣ್ಣ ಎಲ್ಲೋಗ್ತಿದ್ಯಾ ಅಂತಾರೆ. ಹೆಬ್ಬೆಟ್ ಕೊಡಕ್ ಹೋಗ್ತಾ ಇದೀನಿ. ಎಲ್ಲಿಗೆ? ಆ ಬೆಟ್ಟದ ಮೇಲೆ ಹೋಗ್ತಾ ಇದೀವಿ. ಯಾಕೆ ಅಲ್ಲಿಗೆ ಅಂದ್ರೆ ನೆಟ್ವರ್ಕ್ ಅಲ್ಲಿ. ನೋಡಿ, ಇದನ್ನ ಈ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿ. ಅಲ್ಲ, ಈಗ ನಾಗೇಂದ್ರ ಬಾಬು ಅವರೇ, ಈ ಪ್ರಶ್ನೆ ಯಾಕೆ ಉದ್ಭವ ಆಗ್ತಾ ಇದೆ ಅಂತ ಹೇಳಿದ್ರೆ, ಒಂದು ಸರ್ಕಾರ ಗ್ಯಾರಂಟಿಗಳನ್ನ ಕೊಟ್ಟಿದೆ, ಜೊತೆಗೆ ಅನ್ನಭಾಗ್ಯಕ್ಕೆ ಅಕ್ಕಿ ಇಲ್ಲ ಅಂತ ಹೇಳ್ಕೊಂಡು ಬೇರೆ ಬೇರೆ ರಾಜ್ಯಕ್ಕೆ ಮೇಲೆ ಡಿಪೆಂಡ್ ಆಗೋ ಪ್ರಯತ್ನ ಮಾಡ್ತು. ಆದ್ರೆ ಈಗ ಎಲ್ಲೋ ಒಂದ್ ಕಡೆ ಎಪಿಎಲ್ ಕಾರ್ಡ್ ಮಾಡ್ತಾ ಇರುವಂತದ್ದು ಎಲ್ಲೋ ಅಕ್ಕಿ ಓದ್ತಾ ಇದ್ದೆ. ಪಂಜಾಬ್ ಅವರು ರೆಡಿ ಇದಾರೆ, ಅಕ್ಕಿ ತಗೊಂಡೋಗಿ ನಮ್ಮ ಹತ್ರ ಸ್ಟಾಕ್ ಇದೆ, ನೀವು ಅಕ್ಕಿ ತಗೊಂಡ್ರೆ ನಮ್ಗೆ ಏನೊಂದ್ ಸ್ವಲ್ಪ ಅನುಕೂಲ ಆಗುತ್ತೆ ಅಂತೇಳಿ. ಇಲ್ಲ ಅನ್ಬಿಡ್ಲಿ ಸರ್ಕಾರ, ಇದೆಲ್ಲೂ ಸುದ್ದಿ ಆಗಿಲ್ಲ. ಪಂಜಾಬ್ ಅವರು ತುಂಬಾ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಅಕ್ಕಿ ತಗೊಂಡೋಗಿ, ಅಕ್ಕಿ ತಗೊಂಡೋಗಿ, ಅಕ್ಕಿ ತಗೊಂಡೋಗಿ ಅಂತೇಳಿ. ಕೊಡಕ್ ರೆಡಿ ಇದಾರೆ, ಸರ್ಕಾರನೇ ಹೋಗ್ತಿಲ್ಲ ಅಂತೇಳಿ. ಅಲ್ಲ, ಈಗ ಒಂದು ಎರಡು ಆಂಗಲ್ ಇದೆ. ಒಂದು, ನಿಜವಾಗ್ಲೂ ಎಪಿಎಲ್ ಕಾರ್ಡ್ ಮಾಡ್ಕೊಂಡು ಇದ್ದವರು ಈಗ ಬಿಪಿಎಲ್ ಕಾರ್ಡ್ ಕನ್ವರ್ಟ್ ಆಗಿದ್ರು ಒಂದಿಷ್ಟು ಜನ ರಾಜಕಾರಣಿಗಳ ಪ್ರಭಾವ ಬಳಸ್ಕೊಂಡು. ಇನ್ನೊಂದು, ಸರ್ಕಾರದ ಮಟ್ಟದಲ್ಲಿ ನಾವು ಗಮನ ಹರಿಸಬೇಕಂತ ಹೇಳಿದ್ರೆ, ಅಕ್ಕಿ ಕೊಡೋಕಾಗದೆ ಇವ್ರು ಈ ತರ ಪ್ರಯತ್ನ ಮಾಡ್ತಾ ಇದ್ರು ಇರ್ಬೋದು. ನೋಡಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಏರೋಕ್ಕಿಂತ ಮುಂಚೆ ಗ್ಯಾರಂಟಿ ಅಂತ ಹೇಳ್ತಿದ್ರು. ಅದನ್ನ ಹೇಳಿನೇ ಜನರಿಂದ ಓಟನ್ನ ಪಡ್ಕೊಳ್ತು. ಈಗ ಗೆದ್ದ ಮೇಲೆ ಒಂದೊಂದೇ ಲಾಸ್ ಅಂತ ಹೇಳ್ತಾ ಇದೆ. ಈಗ ಸರ್ಕಾರ ರೇಷನ್ ಕಾರ್ಡ್ದಾರಿಗೂ ಕೂಡ ಶಾಕ್ ಅನ್ನ ಕೊಡೋದಕ್ಕೆ ಮುಂದಾಗಿದೆ. ಈ ಸ್ಟೋರಿ ನೋಡಿ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಅನ್ನಭಾಗ್ಯ ಇವ ನಿಧಿ ಕೊಡ್ತೀವಿ, ಜನರ ಜೀವನೋದ್ಧಾರಕ್ಕಾಗಿ ಶ್ರಮಿಸ್ತೀವಿ ಅಂತ ಪುಂಖಾನುಪುಂಖವಾಗಿ ಭರವಸೆಗಳನ್ನ ನೀಡಿ ಅಧಿಕಾರಕ್ಕೇರಿದ ಕಾಂಗ್ರೆಸ್ ಈಗ ಒಂದೊಂದೇ ಗ್ಯಾರಂಟಿಗಳಿಗೆ ರೂಲ್ಸ್ ಫಿಕ್ಸ್ ಮಾಡ್ತಾ ಇದೆ. ಇದು ರೇಷನ್ ಕಾರ್ಡ್ದಾರರಿಗೆ ಸಂಕಷ್ಟ ತಂದೊಡ್ಡಿದೆ. ರಾಜ್ಯದಲ್ಲಿ ಸದ್ದಿಲ್ಲದೆ ರದ್ದಾಗ್ತಿವೆ ರೇಷನ್ ಕಾರ್ಡ್. ಬಿಪಿಎಲ್ ಎಪಿಎಲ್ ಕಾರ್ಡ್ದಾರರಿಗೆ ಬೇಗ ಶಾಕ್. ಅನ್ನಭಾಗ್ಯದಿಂದ ಅದೆಷ್ಟೋ ಕುಟುಂಬಗಳು ನೆಮ್ಮದಿಯಿಂದ ಊಟವನ್ನ ಮಾಡ್ತಾ ಇವೆ. ಇದೀಗ ಇದಕ್ಕೂ ಕುತ್ತು ಬಂದಂತಾಗಿದೆ. ನಕಲಿ ಕಾರ್ಡ್ಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಇಕೆವೈಸಿ ಮಾಡಿಸಲು ಸೂಚಿಸಲಾಗಿತ್ತು. ಇದೇ ಸಮಸ್ಯೆಗೆ ಕಾರಣ ಎನ್ನಲಾಗ್ತಾ ಇದೆ.
ಇದೇ ವೇಳೆ ಸರ್ಕಾರ 11 ಲಕ್ಷ ಹೆಚ್ಚು ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದೆ ಅಂತ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ರೇಷನ್ ಕಾರ್ಡ್ಗಳನ್ನು ಸರ್ಕಾರ ರದ್ದು ಮಾಡ್ತಾ ಇರುವಂಥದ್ದು, ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗದೆ ವ್ಯಾಪಕವಾಗಿ ಎಲ್ಲ ಕಡೆಗಳಲ್ಲಿ ರೇಷನ್ ಕಾರ್ಡ್ಗಳನ್ನು ಸರ್ಕಾರ ರದ್ದು ಮಾಡ್ತಾ ಇದೆ. BPL ಕಾರ್ಡ್ಗಳನ್ನು ಗುರಿಯಾಗಿಸಿಕೊಂಡು ಸುಮಾರು 11 ಲಕ್ಷಕ್ಕೂ ಹೆಚ್ಚು ರೇಷನ್ ಕಾರ್ಡ್ಗಳನ್ನು ಈಗಾಗಲೇ ರದ್ದು ಮಾಡಿದ್ದಾರೆ. ಇದರ ಪರಿಣಾಮವಾಗಿ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಹಲವು ಯೋಜನೆಗಳು ಇದರಿಂದ ವಂಚಿತರಾಗ್ತಾರೆ ಬಡವರು. ಈ BPL ಕಾರ್ಡ್ಗಳನ್ನು ರದ್ದು ಮಾಡಿದ್ದರ ಪರಿಣಾಮವಾಗಿ ಅದು ಭಾಗ್ಯಲಕ್ಷ್ಮಿಯಿಂದ ಹಿಡಿದು ಆಯುಷ್ಮಾನಿನ ತನಕ, ವಸತಿ ಯೋಜನೆಯಿಂದ ಹಿಡಿದು ಪಡಿತರ ವ್ಯವಸ್ಥೆಯನ್ನು ತೆಗೆದುಕೊಳ್ಳುವ ತನಕ ಸಾಕಷ್ಟು ಯೋಜನೆಗಳಿಂದ 11 ಲಕ್ಷ ಕುಟುಂಬಗಳು ವಂಚಿತರಾಗುತ್ತೆ. ಸರ್ಕಾರ ಒಂದು ಕಡೆಗೆ ನಾವು ಬಡವರ ಪರ ಅಂತೇಳಿ ಕೇವಲ ಭಾಷಣಗಳನ್ನು ಮಾಡ್ತಾ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದಂಥ ಉದಾಹರಣೆ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಕೂಡ ಇಲ್ಲ. 11 ಲಕ್ಷ ರೇಷನ್ ಕಾರ್ಡ್ಗಳನ್ನು ಈ 2 ತಿಂಗಳ ಅವಧಿಯಲ್ಲಿ ಮಾಡಿದರೆ, ಇನ್ನೊಂದು ಮುಂದುವರಿತಾ ಇದೆ. ರಾಜ್ಯದಲ್ಲಿ 25,62,562 APL ಕಾರ್ಡ್ಗಳಿವೆ. ಹೀಗಾಗಿ ರಾಜ್ಯದಲ್ಲಿ ನಕಲಿ ರೇಷನ್ ಕಾರ್ಡ್ ತಡೆಯಲು ಸರ್ಕಾರ ಪ್ಲಾನ್ ಮಾಡಿತ್ತು. ಈ ನಿಟ್ಟಿನಲ್ಲಿ ಈ KYC ಮಾಡಿಸಲು ಇಲಾಖೆಗೆ ಸೂಚನೆ ನೀಡಿತ್ತು. ಈ KYC ಮಾಡದಕ್ಕೆ APL ಕಾರ್ಡ್ ರದ್ದು ಮಾಡಲಾಗಿದೆ. ಇದರಿಂದ APL ಕಾರ್ಡ್ದಾರರಿಗೆ ನೀಡ್ತಾ ಇದ್ದ ಅಕ್ಕಿಗೂ ಬ್ರೇಕ್ ಬಿದ್ದಿದೆ. ಹೀಗಾಗಿ ಸರ್ಕಾರ ಹಾಗೂ ಆಹಾರ ಇಲಾಖೆ ವಿರುದ್ಧ ಜನರು ಆಕ್ರೋಶಗೊಂಡಿದ್ದಾರೆ. APL ರದ್ದತಿಯಿಂದ ಗೃಹಲಕ್ಷ್ಮಿ ಯೋಜನೆಯಡಿ ಪಡಿತಾ ಇದ್ದ ಹಣ ಸ್ಥಗಿತವಾಗಿದೆ. ಕುಟುಂಬದಡಿ ID ಕಾರ್ಡ್ ಮಾಡಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲ್ಲ. ಸರ್ಕಾರಿ ಕೆಲಸಗಳಿಗೆ ಅರ್ಜಿ ಸಲ್ಲಿಸಲು ಆಗಲ್ಲ. ಆಯುಷ್ಮಾನ್ ಭಾರತ್ ಯೋಜನೆಯ ಲಾಭವನ್ನ ಪಡೆಯಲು ಸಾಧ್ಯವಾಗಲ್ಲ. ಕೇಂದ್ರ ಸರ್ಕಾರದಿಂದ ನೀಡುವ ಮೀಸಲಾತಿ ದೊರೆಯಲ್ಲ. ಈ ಗೊಂದಲದ ನಡುವೆ ಆಹಾರ ಇಲಾಖೆ ಸ್ಪಷ್ಟೀಕರಣ ಬೇರೆ ನೀಡಿದೆ. APL ಕಾರ್ಡ್ಗಳ ರದ್ದತಿಗೆ ಯಾವುದೇ ನಿರ್ದೇಶನವನ್ನ ನೀಡಿಲ್ಲ. ಯಾವುದೇ APL ಕಾರ್ಡ್ಗಳನ್ನ ರದ್ದುಗೊಳಿಸಿಲ್ಲ ಅಂತ ಸ್ಪಷ್ಟೀಕರಣ ನೀಡಿದೆ. ಸರ್ಕಾರ ಹಾಗೂ ಆಹಾರ ಇಲಾಖೆ ನಡುವಿನ ಈ ಗೊಂದಲದಿಂದ ರಾಜ್ಯದ ಜನತೆ ಮಾತ್ರ ಒದ್ದಾಡುವಂತಾಗಿದೆ. ಗ್ಯಾರಂಟಿ ಸರಿದೂಗಿಸೋದಕ್ಕೆ ಆಗ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ BPL ಕಾರ್ಡ್ ಮತ್ತು APL ಕಾರ್ಡ್ಗಳನ್ನ ರದ್ದು ಮಾಡಿದ್ದಾರೆ ಅನ್ನೋದು ಬಿಜೆಪಿಯವರ ಗಂಭೀರವಾದಂತಹ ಆರೋಪ. ಎಸ್, ನಮ್ಮ ರಿಪೋರ್ಟರ್ಸ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಕಲಬುರಗಿಯಿಂದ ಓಂ ಪ್ರಕಾಶ್ ಮುನ್ನೂರ್, ಹಾವೇರಿಯಿಂದ ಮಾರುತಿ. ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದಂಗಿದ್ದಾರೆ ಮಾರುತಿ ಎಲೆಕ್ಷನ್ ಇಂದ. ಬೈ ಎಲೆಕ್ಷನ್ ಓಡಾಡಿ ಫುಲ್ ಟಯರ್ಡ್. ಪಾಪ ರಂಜಿತ್ ಕೂಡ ಸಂಡೂರಿಂದ ಬೆಳಗಾವಿ, ಬೆಳಗಾವಿಯಿಂದ ಸಂಡೂರು, ಸಂಡೂರಿಂದ ಬೆಳಗಾವಿ, ಒಂಥರ ರೌಂಡ್ ಟ್ರಿಪ್ ಹೋಗಿತ್ತು ಅವ್ರಿಗೆ. ಅವರು ಕೂಡ ಈಗ ಬೆಂಗಳೂರಿಂದ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ನನ್ನ ಸಹೋದರಿ ರಂಜಿತ್, ಎಲ್ಲಿದ್ದೀರಿ ಈಗ? ನೀವು ಒಂದು ನ್ಯಾಯಬೆಲೆ ಅಂಗಡಿ ಮುಂದೆ ಇದ್ದೀರಿ ಅಂತ ಗೊತ್ತಾಯ್ತು. ಅಲ್ಲಿನ ಜನರನ್ನ ಮಾತಾಡಿಸ್ಬೋದಾ? ಹೌದಾ, ಈ APL ಕಾರ್ಡ್ ಮತ್ತೆ BPL ಕಾರ್ಡ್ ರದ್ದಾಗಿದೆ ಅಂತ ಜನರು ಏನ್ ಹೇಳ್ತಾರೆ ಈ ವಿಚಾರವಾಗಿ? ರಂಜಿತ್, ಖಂಡಿತವಾಗ್ಲೂ ಕೂಡ ನಾಗೇಂದ್ರ ಬಾಬು, ಎಷ್ಟು ದಯಾನೀಯ ಸ್ಥಿತಿಗೆ ಸರ್ಕಾರ ಬಂದಿದೆ ಅಂತ ಹೇಳಿದ್ರೆ ನೋಡಿ, APL ಕಾರ್ಡು ಮತ್ತೆ BPL ಕಾರ್ಡ್ ಯಾರಿಗೆ ಕೊಡ್ತಾರೆ ನಾಗೇಂದ್ರ ಬಾಬು? ಪಾಪ ಬಡಬಗ್ಗರಿಗೆ ಅನುಕೂಲ ಆಗ್ಲಿ, ಅವ್ರಿಗೆ ಹೊಟ್ಟೆಗೆ ಏನಾದ್ರೂ ಹಿಟ್ಟು ಸಿಗ್ಲಿ ಅಂತೇಳಿ APL ಕಾರ್ಡು BPL ಕಾರ್ಡು, ಸರ್ಕಾರದ ಯೋಜನೆಗಳು ಸಿಗ್ಲಿ, ಆಯುಷ್ಮಾನ್ ಅಂತ ಯೋಜನೆಗಳು ಬಡಬಗ್ಗರಿಗೆ ಅವರ ಆರೋಗ್ಯ ಸೌಕರ್ಯಕ್ಕೆ ಸಿಗ್ಲಿ, ಅವ್ರ ಮಕ್ಕಳಿಗೆ ಸರ್ಕಾರಿ ಕೆಲಸ ಸಿಗ್ಲಿ, ಅವ್ರ ಮಕ್ಕಳಿಗೆ ಅಥವಾ ಸರ್ಕಾರದಿಂದ ಬರುವಂತ ಸ್ಕಾಲರ್ಶಿಪ್ಗಳು ಸಿಗ್ಲಿ ಅಂತೇಳಿ APL ಕಾರ್ಡು BPL ಕಾರ್ಡ್ಗಳನ್ನು ಕೊಡ್ತಾರೆ. ಆದ್ರೆ ಸರ್ಕಾರ ಏನ್ ಮಾಡೋದಕ್ಕೆ ಹೊರಟಿದೆ? ಈ KYC ಲಿಂಕ್ ಮಾಡದೇ ಇದ್ರೆ ಅಂತ ಬಡಬಗ್ಗರ APL BPL ಕಾರ್ಡ್ಗಳನ್ನ ರದ್ದು ಮಾಡೋದಕ್ಕೆ ಹೊರಟಿದೆ. ಇಲ್ಲಿವರೆಗೂ ಕೂಡ 25 ಲಕ್ಷ APL ಕಾರ್ಡ್ಗಳ ಪೈಕಿ 11 ಲಕ್ಷ APL ಕಾರ್ಡ್ಗಳನ್ನ ಈ KYC ನೆಪ ಒಡ್ಡಿ ರದ್ದು ಮಾಡಿದ್ಯ ಅಂತ ಹೇಳಿದ್ರೆ ಎಂತ ಗಂಭೀರ ವಿಚಾರ ಇದು ನಾಗೇಂದ್ರ ಬಾಬು. ನೋಡಿ, ನಾನೀಗ ಇರುವಂತ ಜಾಗ ಕಿಸಾನ್ ಬಳಕೆದಾರರ ಸಹಕಾರ ಸಂಘ. ಇದು 16B ಮುಖ್ಯ ರಸ್ತೆ, JC ನಗರ, ಕುರುಬರಹಳ್ಳಿ, ಮಹಾಲಕ್ಷ್ಮಿ ಲೇಔಟ್. ಇಲ್ಲಿನ ಶಾಸಕರು ಮಾನ್ಯ ಗೋಪಾಲಯ್ಯ ಅವರು ಮಾನ್ಯ ಆಹಾರ ಸಚಿವರಿಗೆ ನಾನ್ ಪ್ರಶ್ನೆ ಕೇಳಲ್ಲ,
ಏನ್ ಸಮಸ್ಯೆ ಆಗಿದೆ ಅನ್ನೋದನ್ನ ಇಲ್ಲಿ ಸಂತ್ರಸ್ತರಿದಾರಲ್ಲ ಅವ್ರನ್ನೇ ಮಾತಾಡಿಸ್ತೀನಿ. ಅವರೇ ಹೇಳ್ತಾರೆ, ಈ ದಪ್ಪ ಚರ್ಮದ ಸರ್ಕಾರ, ಮಾನ್ಯ ಆಹಾರ ಸಚಿವರು ಅದಕ್ಕೆ ಉತ್ತರ ಕೊಡ್ಬೇಕಾಗತ್ತೆ ನಮ್ಮ ರಿಪಬ್ಲಿಕ್ ಕನ್ನಡದ ಮೂಲಕ. ಹೇಳಿ ಸರ್, ಏನ್ ತೊಂದರೆ ಆಗಿತ್ತು ನಮ್ಗೆ? ಅಲ್ಲ, ಏನಾಗುತ್ತೆ ಅಂದ್ರೆ ಇವು KYC ಮಾಡೋದ್ರ ಮುಖಾಂತರ APL ಕಾರ್ಡ್ BPL ಕಾರ್ಡ್ ರದ್ದು ಮಾಡೋದ್ರಲ್ಲಿ ಬಡವರ ಹೊಟ್ಟೆ ಮೇಲೆ ಹೊಡೆದಂಗ ಆಗತ್ತಲ್ಲ. ಈ ಸರ್ಕಾರ ನಡೆಸೋ ರೀತಿನ ಇದು ಅಲ್ಲ. ಆಹಾರ ನಾಗರಿಕ ಸಚಿವರಾದಂತ ಮುನಿಯಪ್ಪನವ್ರಿಗೆ ತಲೆ ಬುಡ ಏನು ಇಲ್ವಾ? ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಅರಿವೇ ಇಲ್ವಾ? ಈ ತರ ಬಡವರ ಹೊಟ್ಟೆ ಮೇಲೆ ಹೊಡೆಯೋ ಬದಲು ನೀವು ನಡೆಸಕ್ಕೆ ಹೌದು, ಭಿಕ್ಷೆ ಬೇಡೋದು ಅನುಕೂಲ. ಬಡವರ ಹೊಟ್ಟೆ ಮೇಲೆ ಹೊಡೆದು ಸರ್ಕಾರ ನಡೆಸೋ ಬದಲು ಬೇಡ, ಇದು ನಿಲ್ಸ್ಬಿಡಿ, ಬೇಡ ದುಡ್ಕೊಂಡು ತಿಂತೀವಿ. ನಿಮ್ ಭಿಕ್ಷೆ ಯಾರಿಗ್ರಿ ಬೇಕು? ಏನ್ರಿ ಸರ್ಕಾರ ನಡೆಸೋ ರೀತಿ ಏನ್ರಿ? ಎಲ್ಲಾದ್ರಲ್ಲೂ ಭ್ರಷ್ಟಾಚಾರ ಅಲ್ರಿ. ಇದ್ರೊಳಗು ಬಡವ್ರು ತಿನ್ನೋ ಅಕ್ಕಿ ಇಲ್ಲೂ ಅನ್ನದಲ್ಲೂ ಭ್ರಷ್ಟಾಚಾರ ಮಾಡಕ್ ಕೊಟ್ಟಿದ್ದೀರಾ ಅಂದ್ರೆ ನೀವು ಇನ್ನೆಂತ ಜನ ರೀ ನೀವು? ನಿಮ್ಗೆ ಯಾರು ಇದು ಮಾಡ್ತಾರೆ? ಗ್ಯಾರಂಟಿ ಯೋಜನೆಗಳಿಗೆ ಹಣ ದೂಗ್ಸೋದಕ್ಕೆ ಇವರಿಗೆ ಆ ಪ್ರಮಾಣ ಕಮ್ಮಿ ಮಾಡ್ಬೇಕಲ್ಲ. APL ಕಾರ್ಡ್ ಅನ್ನೇ ಇವರು ರದ್ದು ಮಾಡ್ಬಿಟ್ರೆ ಅವ್ರಿಗೆ ಕೊಡುವಂತ ಅವಶ್ಯಕತೆನೇ ಇರೋದಿಲ್ಲ. ಅವಾಗ ಹೇಳ್ಬಹುದು ನಾವು, ನಿಮ್ದು APL ಕಾರ್ಡ್ ಇಲ್ಲ, ನಿಮ್ಗೆ ಯೋಜನೆ ಸಿಗಲ್ಲ ಅಂತ ಹೇಳ್ಬಹುದು. ಎಂತ ಸರ್ಕಾರ ಸರ್ ಇದು? ಬಡವರ ಹೊಟ್ಟೆ ಮೇಲೆ ಹೊಡೆಯೋದಲ್ವಾ ಸರ್ ಇದು? ಹೌದು ಸರ್. ಈಗ ಏನ್ ಮಾಡೋದು? ಯಾರನ್ನ ಹತ್ರ ಹೋಗಿ ಕೇಳೋದು ನಾವು? ನಮ್ಮ ಕಷ್ಟ ಯಾರಿಗೆ ಹೇಳ್ಕೊಳ್ಳೋಣ? ಇಲ್ಲಿ ಬಂದ್ರೆ ಇಲ್ಲ, BPL ಕಾರ್ಡ್ ಇಲ್ಲ, ನಿಮ್ದು ಇದು ರದ್ದಾಗಿದೆ ಅಂತಾರೆ. ರದ್ದು ಮಾಡೋದು ಇವರೇ ನಮ್ಗೆ ಇದು ಮಾಡ್ಬೇಕು. ಬೇರೆ ಯಾರ ಹತ್ರ ನಮ್ಗೆ ಹೋಗಿ ಕೇಳಕ್ಕೆ ಟೈಮ್ಗಳು ಇರಲ್ಲ. ರಂಜಿತ್, ನಮ್ಗೆ ಹೋಗಿ ಕಂಟಿನ್ಯೂ ಆಹಾರ ಸಚಿವರನ್ನ ಭೇಟಿ ಮಾಡಿ. ಈಗ ವೀರೇಶ್ ಬಳಿ ಹೋಗೋಣ. ವೀರೇಶ್, ಏನಿದು ಈ ಆರೋಪ ಈಗ ಕೇಳಿ ಬಂದಿದೆಯಲ್ಲ, ಈ KYC ಮಾಡಿಲ್ಲ ಅಂತಂದ್ರೆ ಎಲ್ಲವೂ ಕೂಡ ರದ್ದು ಮಾಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಒಂದಷ್ಟು ಇಲ್ಲ ನಂಬರ್ಸ್ ಇದೆ. ಹೌದಾ? ಹಾಗೆ ಆಗಿದ್ಯಾ ವೀರೇಶ್? ನಾಗೇಂದ್ರ ಬಾಬು, ಈ ನಕಲಿ ಕಾರ್ಡ್ಗಳನ್ನ ಕಂಟ್ರೋಲ್ ಮಾಡಲು ಈ KYC ಅಂದ್ರೆ ಆಧಾರ್ ಲಿಂಕ್ ಮಾಡ್ಬೇಕಂತೇನೋ ಒಂದ್ ಕಡೆ ಸರ್ಕಾರ ಹೊರಟಿತ್ತು. ಹೀಗಾಗಿ ಕೆಲವೊಂದು ಆಧಾರ್ ಲಿಂಕ್ ಮಾಡಲು ಹೊರಟಾಗ ಕೆಲವೊಂದು 2-3 ಕಾರ್ಡ್ಗಳು ಸಹ ಪತ್ತೆ ಆಗಿದೆ. ಹೀಗಾಗಿ ಅಂತವು ಕಾರ್ಡ್ಗಳನ್ನ ನಾವು ರದ್ದು ಮಾಡ್ತೇವೆ ಅಂತ ಒಂದ್ ಕಡೆ ಆಹಾರ ಸರಬರಾಜು ಇಲಾಖೆ ಒಂದ್ ಕಡೆ ಸ್ಪಷ್ಟನೆ ನೀಡಿದೆ. ಮತ್ತೊಂದ್ ಕಡೆ ಆಹಾರ ಇಲಾಖೆ ನಿನ್ನೆ ಒಂದು ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ. ನಾ ಯಾವುದೇ ರೀತಿಯ APL BPL ಕಾರ್ಡ್ಗಳನ್ನ ರದ್ದು ಮಾಡಿಲ್ಲ. ಯಾರು IT ರಿಟರ್ನ್ ಮಾಡಿದ್ದಾರೆ ಅಂತವರ ಕಾರ್ಡ್ಗಳನ್ನ ರದ್ದು ಮಾಡಿದ್ದೇವೆ. ಅದು ಜಿಲ್ಲಾವಾರ ಆಯ್ತು, ಬೆಂಗಳೂರಲ್ಲಿ ಆಯ್ತು. ಬಟ್ ಕೆಲವು ನನ್ನ ಮಾಹಿತಿ ಪ್ರಕಾರ ಅಂದ್ರೆ ಕೆಲವು ಆಟೋ ಚಾಲಕನ BPL ಕಾರ್ಡ್ ರದ್ದು ಮಾಡಿದ್ದಾರೆ. ಯಾಕಂದ್ರೆ ಆಟೋ ಚಾಲಕ ಬೆಳಗ್ಗೆ ಫೋನ್ ಮಾಡಿದ ನನಗೆ, ಸರ್ ಈ ತರ ಪ್ರಾಬ್ಲಮ್ ಆಗಿದೆ, ನಂದು BPL ಇತ್ತು, ಈಗ APL ಮಾಡಿದ್ದಾರೆ, ರದ್ದು ಮಾಡಿದ್ದಾರೆ, ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ. ಯಾಕೆ ನಾನು ಒಂದು ರೂಪಾಯಿ IT ರಿಟರ್ನ್ ಕಟ್ಟಿಲ್ಲ, ದಿನಕ್ಕೆ 500 ರೂಪಾಯಿ ನಾನು ಆಟೋ ಓಡಿಸ್ತೀನಿ, ಈಗ BPL ಕಾರ್ಡ್ ರದ್ದು ಮಾಡಿದಂತ ಒಂದ್ ಕಡೆ ಗೋಳಾಡಿಕೊಂಡು ನನಗೆ ಕಾಲ್ ಮಾಡಿದ್ರು. ಈಗ ಸಿಗ್ತಾರ ಅವ್ರಿಗೆ ಮಾತಾಡಿಸ್ತೀನಿ ನಾನು. ಹೀಗಾಗಿ ಸರ್ಕಾರ ಒಂದ್ ಕಡೆ ಗ್ಯಾರಂಟಿ ಯೋಜನೆ ಏನು 2,000 ರೂಪಾಯಿ ಕೊಡ್ಬೇಕಲ್ಲ ಮಹಿಳೆಯರಿಗೆ, ಅದೊಂದ್ ಕಡೆ ಮತ್ತು 10 kg ಅಕ್ಕಿ, ಇವನ್ನ ಕಂಟ್ರೋಲ್ ಮಾಡಲು ಸರ್ಕಾರ ಹೊರಟಿದೆ ಎಂಬುದು ಒಂದ್ ಕಡೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಖಜಾನೆ ಖಾಲಿ ಆಗಿದೆ. ಹೀಗೆ ಕೊಟ್ರೆ, ಗ್ಯಾರಂಟಿ ಯೋಜನೆ ಹೀಗೆ ಕೊಟ್ರೆ ಮುಂದಿನ ದಿನಗಳಲ್ಲಿ ದಿವಾಳಿ ಎದ್ದೇಳ್ಬಹುದು. ಹೀಗಾಗಿ ಎಷ್ಟು ಕಂಟ್ರೋಲ್ ಆಗುತ್ತೆ ಅಷ್ಟು ಕಂಟ್ರೋಲ್ ಮಾಡಲು ಸರ್ಕಾರ ಹೊರಟಿದೆ. APL BPL ಕಾರ್ಡ್ಗಳನ್ನು ರದ್ದು ಮಾಡಲು ಹೊರಟಿದೆ. ಬೆಂಗಳೂರಲ್ಲೇ 11,000 BPL ಕಾರ್ಡ್ ರದ್ದಾಗಿದೆ ಅಂತಾನು ಒಂದ್ ಕಡೆ ಹೇಳಲಾಗ್ತಿದೆ. ಹೀಗಾಗಿ ಸರ್ಕಾರ ಇದಕ್ಕೆ ಸ್ಪಷ್ಟನೆ ಕೊಡಬೇಕು. ಒಂದ್ ಕಡೆ ಆಹಾರ ಸರಬರಾಜು ಇಲಾಖೆ ಸಚಿವರು ಅವ್ರಿಗೆ ಸಹ ಗೊತ್ತಿಲ್ಲ ಅಂತಾರೆ, ಅಧಿಕಾರಿ ಕೇಳಿದ್ರೆ ನನಗೂ ಸಹ ಮಾಹಿತಿ ಇಲ್ಲ ಅಂತಾರೆ. ಹೀಗಾಗಿ ಸರ್ಕಾರದ ಡೈರೆಕ್ಷನ್ ಇಲ್ಲದೆ ಯಾವುದು ನಡೆಯಲ್ಲ ನಾಗೇಂದ್ರ ಬಾಬು ಅವರೇ. ಹೀಗಾಗಿ APL BPL ಕಾರ್ಡ್ ರದ್ದಾಗಿದ್ದಾವೆ. ಹಲವಾರು ಜಿಲ್ಲೆಗಳಲ್ಲಿ 5,000 to 10,000 ಕಾರ್ಡ್ಗಳು ರದ್ದಾಗಿದ್ದಾವೆ. ಸುಮಾರು 11 ಲಕ್ಷ ಏನು ಹಾಗೆ ಸಂಪರ್ಕದಲ್ಲಿ ಈಗ ಹಾವೇರಿ ಬಳಿ ಹೋಗ್ತೀನಿ. ಮಾರುತಿ, ಹಾವೇರಿನಾಗಿ ಎಷ್ಟು ಕಾರ್ಡ್ ರದ್ದಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ನಾಗೇಂದ್ರ ಬಾಬು, ನಿಜಕ್ಕೂ ಒಂದು ಸತ್ಯ ಏನಂತಂದ್ರೆ, ಹಾವೇರಿ ಜಿಲ್ಲೆಯಾದ್ಯಂತ ಇರುವಂಥದ್ದು ಒಟ್ಟು 4,45,000 ರೇಷನ್ ಕಾರ್ಡ್ಗಳು, ಅದರಲ್ಲಿ 3,90,000 BPL ಕಾರ್ಡ್ಗಳಿದ್ರೆ ಉಳಿದ ಕಾರ್ಡ್ಗಳು APL ಆಗಿರ್ತವೆ. ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ ಏನು ಅಂತಂದ್ರೆ, 6,500 ಕಾರ್ಡ್ಗಳು ಇದೀಗ ರದ್ದಾಗಿರುವಂಥದ್ದು. ಈ 6,500 ಕಾರ್ಡ್ಗಳು ಯಾರದ್ದು ಹಾಗಾದ್ರೆ ಅಂತಂದ್ರೆ, ಇದು ಗಮನಿಸುವಂಥ ಅಂಶ ಆಗಿರುವಂಥದ್ದು. ಜಿಲ್ಲೆಯಿಂದ ಹೊರ ಜಿಲ್ಲೆಗಳಿಗೆ ಅಂದ್ರೆ ಹೊರ ರಾಜ್ಯಗಳಿಗೆ ದುಡಿಲಿಕ್ಕೆ ಏನು ಹೋಗಿರ್ತಾರೆ ಬಡವರು, ಅಂತಹ ಕಾರ್ಡ್ಗಳಂತಂದ್ರೆ ಅಂತ್ಯೋದಯ ಅಂತೇಳಿ, ಅಂದ್ರೆ BPL ಮತ್ತು APL ಕಾರ್ಡ್ಗಳಿಗಿಂತ ಹೆಚ್ಚಿನ ಪ್ರಾಮುಖ್ಯತೆ ಇರುವಂಥದ್ದು ಅಂತಂದ್ರೆ ಅದು ಅಂತ್ಯೋದಯ ಕಾರ್ಡ್. ಹಳ್ಳಿಗಾಡಿನಲ್ಲಿ ಒಬ್ಬ ಅಜ್ಜಿ ಇರ್ತಾರೆ, ಯಾರೊಬ್ಬ ಅಜ್ಜ ಇರ್ತಾರೆ, ಹಿಂದೆ ಮುಂದೆ ಯಾರು ಇರಲ್ಲ, ಅಂತ ಜನರ ಕಾರ್ಡ್ಗಳನ್ನ ಇದೀಗ 6,500 ಕಾರ್ಡ್ಗಳನ್ನ ರದ್ದು ಮಾಡಿರುವಂಥದ್ದು. ಅತಿ ಹೆಚ್ಚು ಅಕ್ಕಿ ಏನಾಗಿರ್ಬೋದು, ರೇಷನ್ ಬರುವಂಥ ಯಾವ್ಯಾವ ಸಾಮಗ್ರಿ ಇರ್ತವೆ ಆ ಎಲ್ಲ ಸಾಮಗ್ರಿಗಳನ್ನ ಪ್ರಮುಖವಾಗಿ ನೀಡುವಂತಹ ಆ ಅಂತ್ಯೋದಯ ಕಾರ್ಡ್ಗಳನ್ನೇ ಹುಡುಕಿ ಈಗ 6,500 ಅವನ್ನ ರದ್ದು ಮಾಡಿರುವಂಥದ್ದು. ಇನ್ನು
ಟ್ಯಾಕ್ಸ್ ಕಟ್ತಾರೆ ಅನ್ನೋ ಒಂದು ಕಾರಣಕ್ಕಾಗಿ 500 ಕಾರ್ಡ್ಗಳನ್ನ ಅಂತಂದ್ರೆ APL ಟು BPL ಗೆ ಕನ್ವರ್ಟ್ ಮಾಡಿ ಈಗ ಅವುಗಳನ್ನು ಕೂಡ ಕನ್ವರ್ಟ್ ಮಾಡಿರುವಂತದ್ದಾಗಿರ್ಬೋದು. ಈ ರೀತಿಯಾಗಿ ಮಾಡಿರುವಂಥದ್ದು ಪ್ರಮುಖವಾಗಿ ಗಮನಿಸೋದಾದ್ರೆ ಜಿಲ್ಲೆಯಿಂದ ಹೊರ ಜಿಲ್ಲೆಗಳಿಗೆ ದುಡಿಯಕ್ಕೆ ಹೋದಂತರು, ಹೊರ ರಾಜ್ಯಗಳಿಗೆ ಹೋದಂತವರ ಕಾರ್ಡ್ಗಳು ರದ್ದಾಗಿರುತ್ತವೆ. ಅದು ಯಾರು? ಬಡವರು. ಈಗೂ ಕೂಡ ನಮ್ದು ಹಾವೇರಿ ಜಿಲ್ಲೆ ಕೃಷಿ ಪ್ರಧಾನವಾದ ಜಿಲ್ಲೆ ಆಗಿರೋದ್ರಿಂದ ಮತ್ತು ಬಡವರ ಹೆಚ್ಚಿರೋದ್ರಿಂದ ಅವರ ಕಾರ್ಡ್ಗಳು ಈಗ ರದ್ದಾಗಿರುವಂತಹದ್ದು. ಅಂದ್ರೆ 6,000 ಜನ ಕಷ್ಟಪಟ್ಟಿರ್ತಾರೆ KYC ಮಾಡ್ತಿರೋದು. ಹಾಗೆ ಸಂಪರ್ಕದಲ್ಲಿದೆ, ಒಂದ್ ನಿಮಿಷ. ಕಲಬುರಗಿಯಲ್ಲಿ ಏನಾಗಿದೆ ಅಂತೇಳಿ ಈಗ ಫ್ಯಾಕ್ಟ್ ಚೆಕ್ ಆಗೋದೆಲ್ಲ ಅಲ್ಲಿಂದಾನೆ, ಕಲಬುರಗಿಯಿಂದಾನೆ. ಓಕೆ, ಓಂ ಪ್ರಕಾಶ್, ಕಲಬುರಗಿನಾಗ ಏನಿದೆ ಚರ್ಚೆ ಈ ವಿಚಾರವಾಗಿ? ಏನ್ ಹೇಳ್ತಾರಲ್ಲಿ ಜನ? ನಾಗೇಂದ್ರ ಬಾಬು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಅಂದ್ರೆ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅನ್ನರಾಮಯ್ಯ ಅಂತೇಳಿ ಕರೆಸ್ಕೊಳ್ಳುವಂತ ಇದೇ ಸಿದ್ದರಾಮಯ್ಯ ಎಲ್ರಿಗೂ ಉಚಿತವಾಗಿ 10 kg ಅಕ್ಕಿಯನ್ನ ಕೊಡ್ತೀನಿ, ಬಡವರು ಯಾರು ಕೂಡ ಹಸುವಿನಿಂದ ಮಲಗಬಾರದು, ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡಬೇಕು ಅನ್ನುವಂತ ಒಂದು ವಿಚಾರ ಇಟ್ಕೊಂಡು ರಾಜ್ಯದ ಬಡ ಜನರಿಗೆ ಏನು ಆ 10 kg ಅಕ್ಕಿಯನ್ನ ರೇಷನ್ ಮುಖಾಂತರ ನೀಡ್ತೇವೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಆದ್ರೆ ಇವತ್ತು ಆಗ್ತಾ ಇರುವಂತದ್ದು ಏನಂತಂದ್ರೆ ಸಾಕಷ್ಟು ಜನ ಬಡವರಿಗೆ ಅದು ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಕಲಬುರಗಿ ಜಿಲ್ಲೆಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ನೀಡಿರುವಂತಹ ಮಾಹಿತಿ ಪ್ರಕಾರ ಇವತ್ತು 2,595 ಜನರ ಏನು BPL ಕಾರ್ಡ್ಗಳೇನಿದೆ ಅವೆಲ್ಲವೂ ಕೂಡ APL ಕಾರ್ಡ್ಗಳಾಗಿ ಅಪ್ಗ್ರೇಡ್ ಆಗಿರುವಂತದ್ದು. ಇನ್ನೂ ಕೂಡ ಸಾಕಷ್ಟು ಸಾವಿರಾರು ಕಾರ್ಡ್ಗಳನ್ನು ಕೂಡ ಏನು ಆ ಒಂದು APL ಮಾಡೋದಕ್ಕೆ ಪ್ರೋಸೆಸ್ ಅಲ್ಲಿ ಇರುವಂತದ್ದು. ಬಹಳ ಪ್ರಮುಖವಾಗಿ ಇಲ್ಲಿ 1,500 ಕಾರ್ಡ್ಗಳು ಏನು ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ಅನ್ನುವಂತ ಒಂದು ಕಾರಣ ಒಡ್ಡಿ ಅವರನ್ನ BPL ನಿಂದ APL ಗೆ ಮಾಡಿರುವಂತದ್ದು. ಇನ್ನು 360 ಜನ ಸರ್ಕಾರಿ ನೌಕರರು ಅದನ್ನ ಬಳಕೆ ಮಾಡ್ತಾ ಇದ್ರು ಅಂತೇಳಿ ಅವರನ್ನ ಅಪ್ಗ್ರೇಡ್ ಮಾಡಿರುವಂತದ್ದು. ಇಲ್ಲಿ ಒಂದು ಸರ್ಕಾರಿ ನೌಕರರಿಗೆ BPL ಕಾರ್ಡ್ ಬಳಸುವಂತ ಸಂದರ್ಭ ಇರೋದಿಲ್ಲ. ಸೊ ಅದನ್ನ APL ಗೆ ಕನ್ವರ್ಟ್ ಮಾಡಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಆದ್ರೆ ಅದರ ಹೊರತಾಗಿ ಕೂಡ ಇನ್ನೂ ಒಂದಷ್ಟು ಜನ 1,000 ಕಾರ್ಡ್ಗಳಷ್ಟು ಏನು 1,20,000 ಆದಾಯ ಹೊಂದಿರುವಂತ ಜನರನ್ನ ಅವರನ್ನ ಕೂಡ BPL ನಿಂದ APL ಮಾಡಿರುವಂತದ್ದು. ಆದ್ರೆ 15,000 ಕಾರ್ಡ್ಗಳನ್ನ ಇವತ್ತಿಗೂ ಸಸ್ಪೆನ್ಷನ್ ಅಲ್ಲಿ ಇಟ್ಟಿರುವಂತದ್ದು. ಯಾಕೆ ಅಂತೇಳಿ ಅದು 15,000 ಕಾರ್ಡ್ ಸಸ್ಪೆನ್ಷನ್ ನೋಡಿ. ಇದು ಕಲಬುರಗಿ ಹಾವೇರಿ ಅಷ್ಟೇ ಅಲ್ಲ, ನೀವು ಮೈಸೂರು ಮಂಡ್ಯ ಯಾವ ಕಡೆನಾದ್ರೂ ಹೋಗಿ ಇದೇ ಸಮಸ್ಯೆ ಆಗಿದೆ. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಎಲ್ರಿಗೂ ಕೂಡ, ಥ್ಯಾಂಕ್ ಯು.